ಜಿಮ್ ಮಾಡಬೇಕು ಅನ್ನೋರು ಬನ್ನಿರಿ ನಮ್ಮ ಹತ್ರ ಫ್ರೀಯಾಗಿ ಜಿಮ್ ಹೇಗೆ ಮಾಡೋದು ಅಂತ ಹೇಳ್ಕೊಳ್ತೀವಿ. ವಿಡಿಯೋನ ಸ್ಕಿಪ್ ಮಾಡ್ದೇ ಕೊನೆವರೆಗೂ ನೋಡ್ಕೊಬನ್ನಿರಿ. ವೆಲ್ಕಮ್ ಟು ಮಿನಿ ಬ್ಲಾಗ್ ಬಸವರಾಜ್ ಶ್ರಮಜೀವಿ. ಹಲೋ ಗೈಸ್, ಕ್ಷಮೆ ಇರಲಿ. ಬುಧವಾರ, ಗುರುವಾರ, ಶುಕ್ರವಾರದ 3 ದಿನದ ಬ್ಲಾಗ್ ಈ ವಿಡಿಯೋದಲ್ಲಿ ಇರುತ್ತೆ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡ್ದೆ ಕೊನೆವರೆಗೂ ನೋಡ್ಕೊಂಬನ್ನಿರಿ. ಹಲೋ ಫ್ರೆಂಡ್ಸ್, ನಾವು ಮಾಮೂಲಿ ಹೇಳ್ದಂಗೆ ವರ್ಕ ಸ್ಟಾರ್ಟ್ ಮಾಡಿದ್ವಿ ಕಣ್ರಿ. ಬಿಸಿಲಿಗೆ ಏನು ಹೊಡೆತಕ್ಕೆ ನಾವೇ ಎಲ್ಲ ಬ್ಲ್ಯಾಕ್ ಆಗ್ಬಿಟ್ಟಿದ್ವಿ. ಅಷ್ಟು ಬಿಸಿಲು ಹೊಡಿತೈತೆ, ಏನು ಹೆವಿ ಬಿಸಿಲು. ನಾವೇ ಹೆಂಗಂತೀವಿ, ಇನ್ನು ರಾಯಚೂರು ಸೈಡ್ ಯಾವ ಥರ ಮೇಂಟೈನ್ ಮಾಡ್ತಿದ್ದಾರೆ ಪಾಪ. ಅವ್ರಿಗಂತೂ ಹೇಗಿದ್ದಾರೋ ಅಂತ ಗೊತ್ತಾಗ್ತಿಲ್ಲ. ಆ ಕಡೆ ಯಾರೆಲ್ಲ ಬಿಸಿಲು ಈ ಥರ ಇದ್ದರೆ ಜೈಂಟ್ ಇದ್ದರೆ ಲಾಕ್ ಮಾಡ್ಕೊಳ್ಳಿ. ಸೊ ಅದನ್ನು ಲಾಕ್ ಮಾಡ್ಕೊಂಡು ಮನೆಯಲ್ಲಿ ಬಿಸಿಲಿಗೆ ಹೋದಕ್ಕೂ ಒಳ್ಳೆ ಜ್ಯೂಸ್ ಕೊಟ್ಟರು. ಸೊ ಎಷ್ಟೇ ಜ್ಯೂಸ್ ಕೊಟ್ಟರು ಸುಧಾ ಬಿಸಿಲಿಗೆ ಹೋದಕ್ಕೂ ನೀರು ಕುಡಿದು ಸಾಕಾಗ್ಬಿಡುತ್ತೆ ಕಣ್ರಿ. ಅಷ್ಟು ಹೆವಿ ಬಿಸಿಲು ಹೊಡಿತೈತೆ. ಸೊ ಅಂತೂ ಇಂತೂ ಫೈನಲಿ ಟೈಮ್ ಆಯಿತು. ಸೊ ಟೈಮ್ ಬಂದು 6:30 ಆಗಿತ್ತು. ಸೊ ತಂಪೊತ್ತರ ಸ್ವಲ್ಪ ವರ್ಕ್ ಮಾಡ್ಕೊಂಡ್ವಿ. ಸೊ ಆಲ್ಮೋಸ್ಟ್ ಕಂಪ್ಲೀಟ್ ಆಯಿತು. ಒಂದು 2 ಪೀಸ್ ಉಳ್ಕೊಂಡು ಸೊ ಅದು ನಾಳೆ ಕಂಪ್ಲೀಟ್ ಮಾಡ್ಕೊಂಡ್ರೆ ಆಯಿತು ಅಂತ ಬನ್ರಪ್ಪ ಅಂದ್ಬಿಟ್ಟು ಕ್ಲೋಸ್ ಮಾಡಿದ್ವಿ. ಸೊ ಇವತ್ತಿದು ನೋಡ್ತಾ ಇದ್ದಾರೆ ವೀಕ್ಷಕರೇ. ಸೊ ಬಿಸಿಲಿನಲ್ಲಿ ಕೆಲಸನೇ ಸಾಗಲ್ಲ. ಬಟ್ ಸಾಯಂಕಾಲ ಟೈಮ್ ಆಗುತ್ತಲ್ಲ, 4-4:15 ಮೇಲೆ ಆಗೋ ಕೆಲಸ ಬೆಳಿಗ್ಗೆಯಿಂದ ಸಾಯಂಕಾಲ ಗಂಟು ಆಗೋಲ್ಲ. ಸೊ ಗಮನಿಸ್ತಾ ಇದ್ದೀರಾ ನೀವು. ಸೊ ಯಾರ್ಯಾರಿಗೋ ಲೈಕ್ ಕೊಡ್ತೀರ ನಮ್ಮಂಥ ಶ್ರಮಜೀವಿಗಳಿಗೆ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ ಪೇಜ್ ಅಂತ ಹೇಳ್ತಾ. ಸೊ ನಾವು ಮನೆಗೆ ಹೊರಡಬೇಕಾದ್ರೆ ನೋಡಿ ಈ ಥರ ಟೈಮ್ ಆಯಿತು ಕಣ್ರಿ, ಏನು ಕತ್ಲೆ ಆಗೋಯ್ತು. ಸೊ ಅದನ್ನು ಮುಗಿಸ್ಕೊಂಡು ಮತ್ತೆ ನೆಕ್ಸ್ಟ್ ಬ್ಲಾಗ್ ಸೊ ಇದಾಗಿರುತ್ತೆ. ಸೊ ಬುಧವಾರದ ಬ್ಲಾಗ್ ನಾವು ಹೇಳ್ದಂಗೆ ವೀಕ್ಷಕರೇ, ನಾವು ಹೇಳ್ತಾ ಇದ್ದೀನಲ್ಲ ನಿಮಗೆ ಅದು ಎಲ್ಲ ಮುಚ್ಚಿ ಪ್ಲಾಟ್ಫಾರ್ಮ್ ಮಾಡಿ ರೆಡಿ ಮಾಡಿದ್ವಿ. ಸೊ ಅದು ಕಾಂಕ್ರೀಟ್ ಹಾಕೊಂಡು ಕಾಂಪೌಂಡೈಸ್ ಮಾಡೋಕ್ಕೆ ಎಲ್ಲನೂ ಪ್ರಿಪೇರ್ ಮಾಡ್ಕೊತೀವಿ. ಅದಕ್ಕೆ ಮನೆಗೆ ಬಂದುಬಿಟ್ಟು ಮನೆಯಲ್ಲೇ ಫ್ರೆಶ್ ಆಗಿ ನನ್ನ ಫೇವ್ರೇಟ್ ಚಪಾತಿ ಹಾಗೂ ಗೊಜ್ಜು ಮಾಡಿರೋ ಅದನ್ನು ತಿನ್ಕೊಂಡು ಸ್ವಲ್ಪ ಟೇಸ್ಟಿಯಾಗಿತ್ತು. ಸೊ ಚಪಾತಿ ಜೊತೆ ಸ್ವಲ್ಪ ರೈಸ್ ತಿನ್ನಬೇಕು. ಸೊ ನಾನು ಸ್ವಲ್ಪ ಹಾಕಮ್ಮ ಅಂತ ಹೇಳಿದೆ. ಸೊ ಅದನ್ನು ತಿಂದ್ಬಿಟ್ಟು ನಾನು ಮನೆಗೆ ಬರ್ತೀನಿ. ಯಾಕಂದರೆ ಊಟ ತಿಂಡಿಗೆಲ್ಲ ಫಸ್ಟು ಟೈಮ್ ಪ್ರಕಾರ ನಾವು ತಿಂತಿದ್ದೀವಿ. ಇವಾಗ ಟೈಮಿಂಗ್ಸ್ ಚೇಂಜ್ ಮಾಡಿದ್ದೀನಿ. ಸೊ ಅದಕ್ಕೆ ನಮ್ಮ ಮನೆಗೆ ಬಂದು ಅವ್ರು ಮಾಡ್ತಾಯಿದ್ರು. ಸೊ ರೆಡಿ ಮಾಡ್ಕೊಂಡ್ರಪ್ಪ ಹೇಳ್ಬೋದು. ಸರಿ ಎಲ್ಲ ರೆಡಿ ಮಾಡ್ತಾಯಿದ್ರು. ಸೊ ಗುರುವಾರ ನಮ್ಮ ಗುರು ರಾಘವೇಂದ್ರ ಸ್ವಾಮಿ ವಾರ ಫ್ರೆಶ್ ಆಗಿ ಸ್ನಾನ ಮಾಡಿದೆ. ಸಾಯಂಕಾಲ ಬಂದ್ಬಿಟ್ಟು ಸ್ನಾನ ಮಾಡಿ ನನ್ನ ಆರಾಧ್ಯ ದೈವ ರಾಘವೇಂದ್ರ ಸ್ವಾಮಿಗೆ ಪೂಜೆ ಮಾಡಿ ನನ್ನ ಮನಸ್ಸಾರ ಬೇಡ್ಕೊಂಡೆ, ತಂದೆ ಕಾಪಾಡೋಣ ನೋಡಿ ಅಂದ್ಬಿಟ್ಟು. ಸೊ ಮತ್ತೆ ವೀಕ್ಷಕರೇ ಹೇಳ್ದಂಗೆ ಇದು 3 ಡೇಸ್ ಬ್ಲಾಗ್ ಆಗಿರುತ್ತೆ. ಸೊ ಮತ್ತೆ ಕಾಂಪೌಂಡ್ ಸ್ಟಾರ್ಟ್ ಮಾಡಿದ್ವಿ. ಕಾಂಪೌಂಡ್ ವರ್ಕ್ ಅದು ಸುಧಾ ಎಲ್ಲ ದೂರದಲ್ಲೇ ಬ್ಲೈಟ್ಗೆಗಳು. ಸೊ ಬಿಸಿಲಿಗೆ ಹೊಡೆತಕ್ಕೆ ಮಜ್ಜಿಗೆ ಎಲ್ಲ ಕೊಡ್ತಾಯಿದ್ರು, ಅದ್ರ ಕುಡಿದು ಸುಧಾ ಆಗ್ತಾಯಿರಲಿಲ್ಲ. ಸೊ ಕಾಂಪೌಂಡ್ ವರ್ಕ್ ಅಂದರೆ ಮೋಸ್ಟ್ಲಿ ಬಿಸಿಲು ಹೊಡೆತಕ್ಕೆ ಬಂದು 10 ನಿಮಿಷ ರೆಸ್ಟ್ ತಗೊಂಡ್ವಿ. ಸೊ ಇದು ಬಂದು ಮೆಜರ್ಮೆಂಟು 60 ಅಡಿ ಉದ್ದ ಐತೆ. ಸೊ ಇದನ್ನು ವರ್ಕ್ ಸ್ಟಾರ್ಟ್ ಮಾಡಿದ್ವಿ. ಸೊ ಆಲ್ಮೋಸ್ಟ್ ಇಟ್ಗೆಲ್ಲ ಖಾಲಿ ಆಗೋದು. ಸೊ ಇವತ್ತು ಬಂದಿದ್ದು ಇಟ್ಗೆಯಲ್ಲಿ. ಸೊ ಮೋಸ್ಟ್ಲಿ ಇದು ಕ್ಯೂರಿಂಗ್ ಆಗಿಲ್ಲ, ಹಿಂಗೆ ಬಿಟ್ಟರು ಸುಧಾ ಉದುರೋಗ್ತಾಯಿದೆ. ಸೊ ಬೇಡಪ್ಪ ಹಸಿ ಬೇರೆ ಇತ್ತು, ಇವತ್ತನ್ನು ಕಟ್ಟೋದನ್ನು ಬೇಡ, ಒಂದು 3 ಡೇಸ್ ಕ್ಯೂರಿಂಗ್ ಆಗಲಿ ಅಂದ್ಬಿಟ್ಟು ಸೈಡಲ್ಲಿ ಹಾಕ್ಸ್ಬಿಟ್ಟು ನಾವು ವರ್ಕ ಸ್ಟಾಪ್ ಮಾಡಿದ್ವಿ. ಯಾಕಂದರೆ ಅದು ಕಟ್ತಾ ಇಟ್ಗೆ ವಾಲ್ ಬಿಡುತ್ತೆ. ಯಾಕಂದರೆ ಅಷ್ಟು ಕ್ಯೂರ್ ಆಗಿಲ್ಲ ಇನ್ನೂ ಅದು. ಸೊ ವೀಕ್ಷಕರೇ ಗಮನಿಸ್ತಾ ಇದ್ದೀರಾ. ಸೊ ಈ ವಾಲ್